ತುಂಬ ಈಸಿಯಾಗಿ ಜಸ್ಟ್ 5 ಮಿನಿಟ್ಸಲ್ಲಿ ಗೀ ರೈಸ್‌ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಗೀ ರೈಸ್ ಜೊತೆ ಚಿಕನ್ ಗ್ರೇವಿ ಅಥವಾ ಯಾವುದಾದ್ರೂ ಕೂರ್ಮಾ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾನೇ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಾನು ಗೀ ರೈಸ್ ಮಾಡೋದಕ್ಕೆ ಇಷ್ಟು ಥಿಂಗ್ಸ್‌ನ ತೊಗೊಂಡಿದ್ದೀನಿ. ನೋಡಿ, 2 ಮರಾಠಿ ಮೊಗ್ಗು, 5 ಏಲಕ್ಕಿ, 2 ಚಕ್ರ ಮೊಗ್ಗು, ಸ್ವಲ್ಪ ಗೋಡಂಬಿ, 2 ಪಲಾವ್ ಎಲೆ ತೊಗೊಂಡ್ರೆ ಸಾಕು. ಹಾಗೆಯೇ 5 ಲವಂಗ, ಒಂದು 7ರಿಂದ 8 ಪೀಸು ಚಕ್ಕೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ತುಪ್ಪ, ಹಾಗೆಯೇ 1 ಲೋಟ ಅಕ್ಕಿ, 3 ಹಸಿಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ದೊಡ್ಡದಾದಂಥ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆಯೇ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಈ ಮಸಾಲ ಐಟಮ್ ಏನಿದೆಯೋ ಇದನ್ನು ನೀರಲ್ಲಿ ನೆನೆ ಹಾಕ್ಕೊಳ್ತೀನಿ. ಇದನ್ನು ಒಂದು 5 ನಿಮಿಷ ನೀರಲ್ಲಿ ನೆನೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಏನೇನು ಮಸಾಲ ಐಟಮ್ ತೊಗೊಂಡಿದ್ದೀನೋ ಅದನ್ನು ನೀರಲ್ಲಿ ಈ ಥರ ನೆನೆ ಹಾಕ್ಕೊಳ್ತೀನಿ. ಗೋಡಂಬಿನ ನೆನೆ ಹಾಕ್ಕೊಳ್ಳಲ್ಲ, ಉಳಿದಿರೋ ಎಲ್ಲ ಥಿಂಗ್ಸ್ನ ಈ ಥರ ನೆನೆ ಹಾಕ್ಕೊಳ್ತೀನಿ. ಈ ಥರ ಒಂದು 5 ನಿಮಿಷ ನೆನೆ ಹಾಕ್ಕೊಳ್ಳಿ. ಅಕ್ಕಿನ ಕೂಡ ತೊಳೆದು ಒಂದು 5 ನಿಮಿಷ ನೀರಲ್ಲಿ ನೆನೆಸಿಟ್ಕೊಳ್ಳಿ. ನೆಕ್ಸ್ಟು ಒಂದು ಕಡೆ ಕುಕ್ಕರ್ನ ತೊಗೊಳ್ತೀನಿ. ಇದು ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ನಾನು ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತೀನಿ. ನೋಡಿ, ಈ ಸೌಟಲ್ಲಿ ಒಂದು ಸೌಟನ್ನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಇದೆ. ಹಾಗೆಯೇ ನಾವು ಸ್ವಲ್ಪ ಗೀ ರೈಸ್ ಆಗಿರೋದ್ರಿಂದ ತುಪ್ಪನ ಆ್ಯಡ್ ಮಾಡ್ಕೋಬೇಕು. ನಾನು 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಾವು ಗೀ ರೈಸ್ಗೆ ತುಪ್ಪನೇ ಇಂಪಾರ್ಟೆಂಟು. ಗೀ ಹಾಕೋದನ್ನ ಮರಿಬೇಡಿ. ನೋಡಿ, ಇಷ್ಟು ಇದೆ, ತುಪ್ಪ ಮತ್ತು ಎಣ್ಣೆ ಸೇರಿ ಇಷ್ಟ ಆಗಿದೆ. ಇಷ್ಟ ಆದರೆ ಸಾಕು. ನೆಕ್ಸ್ಟು ನೆನೆಸಿಟ್ಕೊಂಡಿರುವಂತಹ ಮಸಾಲ ಏನು ಐಟಮ್ ಇಟ್ಕೊಂಡಿದ್ದನ್ನ ನೆನೆಸಿ ಅದನ್ನು ಹಾಕ್ಕೊಳ್ತೀವಿ. ನೀವು ಫ್ಲೇಮ್ನ ತುಂಬ ಲೋ ಇಟ್ಕೊಳ್ಳಿ, ಯಾಕಂದರೆ ನೀವು ಈ ಥರ ಹಾಕಿದಾಗ ಸಿಡಿಯುತ್ತೆ. ಆಮೇಲೆ ಲವಂಗ ಕೂಡ ತುಂಬ ಹೈ ಫ್ಲೇಮಲ್ಲಿದ್ದರೆ ಮುಖಕ್ಕೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನ ಇಟ್ಕೊಬೇಡಿ, ಲೋ ಫ್ಲೇಮಲ್ಲಿ ಈ ಥರ 1 ನಿಮಿಷ ಬಾಡಿಸ್ಕೊಳ್ಳಿ. ನೆಕ್ಸ್ಟು ಗೋಡಂಬಿನ ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ಅದು ಸ್ವಲ್ಪ ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಟಿರುತ್ತೆ ನೆನೆಸಿಟ್ಕೊಳ್ಳೋದ್ರಿಂದ. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ದೊಡ್ಡದಾದ ಈರುಳ್ಳಿನ ಹಾಕ್ಕೊಳ್ತೀನಿ. ನೀವು ಈ ಥರನೇ ಉದ್ದ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಹಸಿಮೆಣಸು ಹಾಕ್ಕೊಂಡಿದ್ದೀನಿ. ನೀವು ದೊಡ್ಡ ಈರುಳ್ಳಿ ಇಲ್ಲಾಂದರೆ ಮೀಡಿಯಮ್ ಸೈಜಲ್ಲಿ ಆ ಥರ ತೊಗೊಳ್ಳೋದಿದ್ದರೆ 2 ಈರುಳ್ಳಿನ ತೊಗೊಳ್ಳಿ. ನಾವು ಈರುಳ್ಳಿಗೆ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಆಯಿಲ್ ಫ್ರೈ ಕೂಡ ಆಗುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ತೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪನ್ನು ಕಟ್ ಮಾಡದೆ ಹಾಗೆ ಹಾಕ್ಕೊಂಡಿದ್ದೀನಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಕೂಡ ಗೋಲ್ಡನ್ ಬ್ರೌನ್ ಆಗಬೇಕು. ನಮಗೆ ಗೀ ರೈಸ್ಗೆ ತುಂಬ ಚೆನ್ನಾಗಿ ಫ್ರೈ ಆದ್ರೇ ಗೀ ರೈಸು ಟೇಸ್ಟ್ ಬರೋದು. ನಾವು ಬೇರೆ ಏನೂ ಯೂಸ್ ಮಾಡೋಲ್ಲ, ಇಷ್ಟೇ ಥಿಂಗ್ಸ್ನ ಹಾಕ್ಕೊಂಡು ಗೀ ರೈಸ್ ಮಾಡೋದ್ರಿಂದ ಸೊ ಚೆನ್ನಾಗಿ ಫ್ರೈ ಆಗಬೇಕು. ಆದಮೇಲೆ ನೆಕ್ಸ್ಟು 1 to ಡಬಲ್ ವಾಟರ್ನ ಹಾಕ್ಕೋಬೇಕು. ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 1 ಲೋಟ ಹಾಲು, 1 ಲೋಟ ನೀರನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಹಾಲು ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಜಸ್ಟ್ ನೀರು ಮಾತ್ರ ಹಾಕ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಕುದ್ಮೇಲೆ ನಾನು ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ಅಕ್ಕಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಇವಾಗ ನೀವೇನಾದರೂ ಉಪ್ಪೇನಾದರೂ ಬೇಕಾ ಅಂತ ಹೇಳಿ ನೋಡಿ, ಟೇಸ್ಟ್ ನೋಡಿ ಹಾಕ್ಕೊಳ್ಬೇಕಾಗಿ. ನಾನು ಈರುಳ್ಳಿಗೆ ಸ್ವಲ್ಪನೇ ಉಪ್ಪು ಹಾಕಿರೋದು. ಸೊ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನೀವು ನೀರು ಟೇಸ್ಟ್ ನೋಡಿದಾಗ ಪರ್ಫೆಕ್ಟಾಗಿದೆ ಉಪ್ಪು ಅಂತ ಅನಿಸಿದ್ರೆ ಪರ್ಫೆಕ್ಟಾಗಿ ಇರುತ್ತೆ ಉಪ್ಪು. ನೋಡಿ, ಇಷ್ಟಾಗಿದೆ. ಇವಾಗ ಕುದೀತಾ ಇದೆ. ಇದಕ್ಕೆ ನಾನು ಲಿಡ್ನ ಹಾಕ್ಬಿಟ್ಟು 2 ವಿಷಲ್ನ ಮಾಡಿಸ್ತೀನಿ. ಡಿಪೆಂಡ್ಸ್ ಆನ್ ಕುಕ್ಕರ್. 2 ಬೇಕಾದರೂ ಮಾಡಿಸ್ಕೊಳ್ಳಿ, 3 ಬೇಕಾದರೂ ವಿಷಲ್ ಮಾಡ್ಕೊಳ್ಳಿ. ತುಂಬಾ ಇಷ್ಟೇ ಈಸಿ ಪ್ರೊಸೀಜರ್ ಕೂಡ. ಇದಿವಾಗ ವಿಷಲಾಗಿ ಪ್ರೆಷರ್ ಹೋಗಿದೆ. ನೋಡಿ ಎಷ್ಟು ಸಖತ್ತಾಗಿ ಆಗಿದೆ ಗೀ ರೈಸ್ ಅಂತ ಹೇಳಿ. ನೋಡಿ, ತುಂಬಾ ಉದ್ರುದ್ರಾಗಿ ಇರುತ್ತೆ ಈ ಗೀ ರೈಸು. ನೀವು ನೋಡ್ಬೋದು ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದನ್ನು ಚಿಕನ್ ಗ್ರೇವಿ ಅಥವಾ ಮಟನ್ ಗ್ರೇವಿ ಯಾವುದಾದ್ರೂ ಗ್ರೇವಿ ಜೊತೆ ತಿಂತಾ ಇದ್ದರೆ ತುಂಬಾ ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.